ಪ್ರಧಾನಿಯ ಕತ್ತಿನ ಮೇಲೆ ಅವರ ಅಮೆರಿಕದ ಹಿಡಿತ ಅಂದರೆ ಅಮೆರಿಕದವರ ಹಿಡಿತ ಬಿಗಿಯಾಗಿದೆ. ಪ್ರಧಾನಿ ಕಣ್ಣಲ್ಲಿ ಭಯ ಕಾಣುತ್ತಿದೆ ಅಂತ ವ್ಯಂಗ್ಯ ಆಡಿದ್ದಾರೆ. ಒಟ್ಟಾರೆಯಾಗಿ ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ನಮ್ಮ ರಾಹುಲ್ ಗಾಂಧಿ ಅವರು ಇವತ್ತಿನ ಈ ಅಸಮಾನತೆ ಒಪ್ಪಂದಕ್ಕೆ ಕಾರಣೀಕರ್ತರು ಮೋದಿ ಅವರು ಹೊಂದಿದಂಥ ಅದಾನಿ, ಇವರಿಬ್ಬರ ಸಲುವಾಗಿ ಇವತ್ತಿದಾಯಿತು, ಕಾರ್ಪೊರೇಟ್ ಸಲುವಾಗಿ ಅನ್ನುವಂಥ ಗಂಭೀರವಾದ ಆರೋಪ ಮಾಡಿದ್ರೆ ಅದಕ್ಕೆ ಪ್ರತ್ಯುತ್ತರವಾಗಿ ನಮ್ಮ ಆ ಸಭೆಯಲ್ಲಿದ್ದಂತಹ ನಮ್ಮ ಫೈನಾನ್ಸ್ ಮಿನಿಸ್ಟರ್ ವಿಶೇಷವಾಗಿ ನಮ್ಮ ಸೀತಾರಾಮನ್ ಅವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, 2013ರಲ್ಲಿ ಕಾಂಗ್ರೆಸ್ ನೇತೃತ್ವದ UPA ಸರ್ಕಾರ ವಿಶ್ವ ವ್ಯಾಪಾರ ಸಂಘಟನೆ WTO ಮುಂದೆ ಶರಣಾಗಿ ರೈತರು, ಬಡವರು ಮತ್ತು ದೇಶವನ್ನೇ ಮಾರಾಟ ಮಾಡಿತ್ತು ಅಂಥೇಳಿ ಉತ್ತರ ಕೊಡ್ತಾರೆ. ನೀವು ಮಾಡಿದಿರಿ, ನಾವು ಮಾಡೋರಲ್ಲ ಅಂತ ಹೇಳೋ ಮೂಲಕ ನೀವು ಮಾಡಿದಿರಿ, ಇವತ್ತು ನಾವು ಮಾಡಿರಬೇಕು ಅಂತೇಳಿ ನಾವು ಮಾಡಿಲ್ಲ ಅನ್ನೋ ಮಾತನ್ನು ಸ್ಪಷ್ಟವಾಗಿ ದಿಟ್ಟವಾಗಿ ಇವತ್ತು ಇವರೆಲ್ಲ ಹೇಳುವಂಥದ್ದು. ಪ್ರಧಾನಿ ಮೋದಿ ಅವರು ಇವತ್ತು ಉತ್ತರ ಕೊಡಬೇಕಾಗಿತ್ತು ಈ ಪ್ರಶ್ನೆಗೆ. ಯಾಕಂತಂದ್ರೆ ಅವ್ರು ಪ್ರಶ್ನೆ ಮಾಡುತ್ತಿರೋದು ಪ್ರಧಾನಿ ಮೋದಿ ಅವರನ್ನು. ಆದರೆ ಸೀತಾರಾಮನ್ ಅವರು ಇಂಡೈರೆಕ್ಟ್ ಅದನ್ನು ಒಪ್ಪಿಕೊಳ್ತಾ ಇದ್ದಾರೆ. ಹಾಗಾದರೆ ಹಿಂದೆ ಅವರು ಕಾಂಗ್ರೆಸ್ ತಪ್ಪು ಮಾಡಿದಾರೆ, ಮತ್ತು ನೀವು ತಪ್ಪು ಮಾಡ್ತಾ ಇದ್ದೀರಾ ಅನ್ನೋ ಪ್ರಶ್ನೆ ಜನಸಾಮಾನ್ಯರು ಕೇಳ್ತಾ ಇದ್ದಾರೆ. ಹೌದು, 2013 ಮಾಡಬಾರ್ದಾಗಿತ್ತು. ಮನಮೋಹನ್ ಸಿಂಗ್ ಮಾಡಿದ್ದು ದೊಡ್ಡ ತಪ್ಪೇನಪ್ಪ ಅಂದ್ರೆ ಓಪನ್ ಮಾರ್ಕೆಟ್ ಮಾಡಿದ್ದು, ಖಾಸಗೀಕರಣ ಮಾಡಿದ್ದು, ಖಾಸಗಿಯವರು ಅನುಕೂಲ ಮಾಡಿಕೊಟ್ಟಿದ್ದು, ದೇಶದ ಅರ್ಥವ್ಯವಸ್ಥೆಯನ್ನು ದಿವಾಳಿ ಎಬ್ಬಿಸೋದು ಒಂದು ಪ್ರಮುಖ ಕಾರಣ ಅನ್ನೋದು ಎರಡು ಮಾತಿಲ್ಲ. ಆದರೆ ಅದನ್ನು ಕಿತ್ತಾಕಬೇಕಾಗಿತ್ತು.